ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವಿಗೆ ಉಡಿಸಿರೋಂಥ ಸೀರೆನ ಹಬ್ಬ ಆದಮೇಲೆ ನೀವೇನು ಮಾಡ್ತೀರಾ? ಹಾಗೆ ಮಡ್ಚಿಟ್ಬಿಡ್ತೀರಾ? ಇಲ್ಲ ಅಂದರೆ ಟೈಲರಿಗೆ ಫಾಲ್ಸು ಜಿಗ್ಜಾಗು ಬ್ಲೌಸ್ ಹೊಲಿಗೆ ಕೊಟ್ಬಿಡ್ತೀರಾ? ಹಾಗೆ ಮಾಡೋಕ್ಕಿಂತ ಮುಂಚೆ ನಾನು ಹೇಳೋವಂಥ ಈ ಟಿಪ್ಸ್ನ ನೆನ್ಪಿಟ್ಕೊಳ್ಳಿ. ಹೌದು, ನಾವು ವರಮಹಾಲಕ್ಷ್ಮಿಗೆ ಸೀರೆ ಉಡಿಸಿ ಪೂಜೆ ಮಾಡಿ ದೇವಿಯ ರೂಪದಲ್ಲಿ ಅಲಂಕಾರ ಮಾಡಿರ್ತೀವಲ್ಲ, ಆ ಸೀರೆ ಆಗಿರ್ಬೋದು, ಒಡವೆಗಳಾಗಿರ್ಬೋದು, ಹೂವು ಎಲ್ಲವೂ ಒಂಥರ ಭಕ್ತಿಯ ಒಂದು ಭಾಗ ಆಗಿರುತ್ತೆ. ಅದಕ್ಕೆ ಆ್ಯಂಡ್ ಎಲ್ಲ ರೀತಿಯ ಮಂತ್ರಗಳನ್ನ ಹೇಳಿರ್ತೀವಲ್ಲ, ಅದೊಂಥರ ಎನರ್ಜೈಸ್ ಸ್ಯಾರಿ ಆಗಿರುತ್ತೆ. ಅದಕ್ಕೆ ಹಬ್ಬ ಆದಮೇಲೆ ಆ ಸೀರೆನ ಹಾಗೆ ಮಡ್ಚಿಟ್ಕೊಳೋ ಬದಲು ಅದನ್ನ ಒಂದ್ಸಲ ನಾವೇ ಉಟ್ಕೋಬೇಕು. ಆ ದೇವಿಯ ಪಾಸಿಟಿವ್ ಎನರ್ಜಿ ನಮಗೂ ಸಿಗಲಿ ಅನ್ನೋ ಭಾವನೆಯಿಂದ ನಾವು ಧರಿಸ್ಕೋಬೇಕು. ಇಲ್ಲ ನಮ್ಮ ಮನೇಲಿ ಏನಾದ್ರು ಪುಟ್ಟ ಮಕ್ಕಳು ಹೆಣ್ಮಕ್ಳು ಇದ್ದಾರೆ ಅಂದರೆ ಅವರಿಗೆ ನಿಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಅಂತ ಭಾವಿಸಿ ಆ ಸೀರೆ ಉಡಿಸಿ ದೇವಿ ಹಾಗೆ ಅಲಂಕಾರ ಮಾಡಬೇಕು. ನನ್ನ ಮನೇಲಂತೂ ಒಂದು ಪುಟ್ಟ ಲಕ್ಷ್ಮಿ ಇದ್ದಾಳಲ್ಲ, ನನ್ನ ಈಶಾಗೆ ಸೀರೆ ಉಡಿಸಿ ಅದೇ ರೀತಿ ಅಲಂಕಾರ ಮಾಡ್ತಾ ಇದ್ದಾಗ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ಖುಷಿ ತುಂಬಿ ಬಂತು. ಹಿಂದಿನ ದಿನ ಅಷ್ಟೇ ದೇವಿನ ಅದೇ ಸೀರೆಯಲ್ಲಿ ನೋಡಿರ್ತೀವಿ, ಅದೇ ಸೀರೆ ನಮ್ಮ ಪುಟ್ಟ ಲಕ್ಷ್ಮಿಯಲ್ಲಿ ಮಗಳಲ್ಲಿ ನೋಡಿದಾಗ ಒಂಥರ ಫೀಲ್ ಬೇರೆನೇ ಬರುತ್ತೆ. ನಾವು ನಮ್ಮ ಮಕ್ಕಳನ್ನ ಹೇಗೆ ನೋಡ್ತೀವಿ, ಹೇಗೆ ಮಾತಾಡ್ತೀವಿ, ಹೇಗೆ ಆಶೀರ್ವಾದ ಮಾಡ್ತೀವಿ, ಅದೇ ಪಾಸಿಟಿವ್ ಎನರ್ಜಿ ಅವ್ರ ಜೀವನ ಉದ್ದಕ್ಕೂ ಹೋಗ್ತಾ ಹೋಗುತ್ತೆ. ಆ್ಯಂಡ್ ಹಾಗೇನೆ ದೇವರಿಗೆ ಹಾಕಿರುವಂಥ ಹಾರ ಆಗಿರ್ಬೋದು, ಹೂನು ಸಹಿತ ಹಾಗೆ ಬಿಸಾಡೋ ಬದಲು ನಾವು ಅದನ್ನ ಒಂದ್ಸಲ ತಲೆಗೆ ಮುಟ್ಕೋಬೇಕು. ಇಲ್ಲ ಅಂತಂದ್ರೆ ಪುಟ್ಟ ಲಕ್ಷ್ಮಿಗೆ ಹಾಕಬೇಕು. ಆ ಎನರ್ಜಿನೂ ಸಹಿತ ನಮ್ಮ ಬಾಡಿಗೆ ಹೋಗ್ಲಿ ಅನ್ನೋ ಒಂದು ಅರ್ಥ. ನಮ್ಮಮ್ಮನೂ ಸಹಿತ ನಾನು ಚಿಕ್ಕಕ್ಕಿರ್ತಾ ದೇವಿಗೆ ಉಡಿಸಿರೋಂಥ ಸೀರೆನ ಉಡಿಸ್ತಾ ಇದ್ರು. ಇವತ್ತು ನಾನು ನನ್ನ ಮಗಳಿಗೆ ಉಡಿಸ್ತಾ ಇರೋ ನೋಡಿದ್ರೆ ಅದ್ರ ಖುಷಿನೇ ಬೇರೆ ಅನ್ಸುತ್ತೆ. ಇದು ನಮ್ಮನೆಯ ಒಂದು ಚಿಕ್ಕ ಆಚರಣೆ, ಒಂದು ಚಿಕ್ಕ ನಂಬಿಕೆ. ನಿಮ್ಮ ಮನೇಲೂ ನೀವು ಹೀಗೆ ಮಾಡ್ತೀರಾ? ಇಲ್ಲಾಂದ್ರೆ ನೀವು ಇದು ಮಾಡಿಲ್ಲ ಅಂದ್ರೆ ಈ ಥರ ಮಾಡಿ ನೋಡ್ಬಿಟ್ಟು ಯಾವ ಥರ ಫೀಲ್ ಆಗುತ್ತೆ ಅಂತ ಕಮೆಂಟ್ನಲ್ಲಿ ಹಾಕಿ. ಹೀಗೇನೆ ಸಿಂಪಲ್ ಟಿಪ್ಸಿಗೋಸ್ಕರ ನಾನು ಪೇಜ್ ಬೇಬಿಯ ಭಾಗ್ಯಶ್ನ ಫಾಲೋ ಮಾಡೋದನ್ನ ಮರಿಬೇಡಿ.